ನೋಡಿ, ಇಲ್ಲಿ ಪ್ರಮುಖವಾಗಿ ಮೊಸಾದ್ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ದಿನ ಸಾಕಾಗೋದಿಲ್ಲ. ಜಗತ್ತಿನ ಅತ್ಯಂತ ಸ್ಟ್ರಾಂಗೆಸ್ಟ್ ಬಲವಾದಂತಹ ಸ್ಪೈ ಏಜೆನ್ಸಿ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಮೊಸಾದ್. ಈ ಮಾಸ್ಟರ್ ಮೊಸಾದ್ ಬಗ್ಗೆ ಹೇಳಲೇಬೇಕು. ಮೊಸಾದ್ ಇಸ್ರೇಲ್ನ ಒಂದು ರಹಸ್ಯ ಬೇಹುಗಾರಿಕೆ ಸಂಸ್ಥೆ, ಅಂದ್ರೆ ಇಸ್ರೇಲ್ನ ಇಂಟೆಲಿಜೆನ್ಸಿ ಏಜೆನ್ಸಿ, ಅದು ಸ್ಪೈ ಏಜೆನ್ಸಿ. ಅದು ಇದು ಎಷ್ಟು ಧೈರ್ಯಶಾಲಿ ಅಂತಂದ್ರೆ ವಿದೇಶದಲ್ಲಿರುವಂತಹ ಶತ್ರುಗಳನ್ನ ಮಟ್ಟ ಹಾಕೋದಕ್ಕೆ ಧೈರ್ಯಶಾಲಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಅನೇಕ ಜನ ಉಗ್ರರನ್ನ ಬಂಡುಕೋರರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು ಇದೇ ಮೊಸಾದ್. ಅಮೆರಿಕಾಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದು ಇದೇ ಮೊಸಾದ್ ಅನ್ನೋದು ಸಾಕಷ್ಟು ಆರ್ಟಿಕಲ್ಗಳಲ್ಲಿ ನೀವು ಓದಬಹುದು. ಆಪರೇಷನ್ ರಾತ್ ಆಫ್ ಗಾಡ್ನ ಧೀರ ಸೇನಾನಿ 1972ರಲ್ಲಿ ಅಂದ್ರೆ ಮ್ಯೂನಿಚ್ ಒಲಿಂಪಿಕ್ಸ್ ನಲ್ಲಿ ಒಂದು ಮಹಾ ದುರಂತ ಆಗುತ್ತೆ. 11 ಇಸ್ರೇಲ್ ಕ್ರೀಡಾಪಟುಗಳನ್ನ ಉಗ್ರರು ಕೊಂದಿರ್ತಾರೆ. ಅವತ್ತು ಬ್ಲಾಕ್ ಸೆಪ್ಟೆಂಬರ್ ಭಯೋತ್ಪಾದಕರನ್ನ ಹುಡುಕಿ ಹತ್ಯೆ ಮಾಡುತ್ತೆ. 1960ರಲ್ಲಿ ಅಡಾಲ್ಫ್ ಐಕ್ಮನ್ ಸೆರೆ ಹಿಡಿದು ಗಲ್ಲು ಶಿಕ್ಷೆ ಕೊಡುವಂತೆ ಮಾಡುತ್ತೆ. 60 ಲಕ್ಷ ಯಹೂದಿಗಳನ್ನ ಕೊಂದಿದ್ದಂತ ಅಡಾಲ್ಫ್ ಐಕ್ಮನ್ ಇನ್ನು ಅರ್ಜೆಂಟೀನಾದಿಂದ ಅಪಹರಿಸಿ ಇಸ್ರೇಲ್ಗೆ ತಂದು ಶಿಕ್ಷೆಯನ್ನ ಕೊಡುವಂತ ಕೆಲಸವನ್ನ ಮೊಸಾದ್ ಮಾಡಿರುತ್ತೆ. ಇನ್ನು 2024ರಲ್ಲಿ ಹಿಜ್ಬುಲ್ಲಾ, ನಾನು ನಿನ್ನೆ ಕೂಡ ಇದನ್ನು ಹೇಳಿದೆ, ಪೇಜರ್ ಮತ್ತು ವಾಕಿಟಾಕಿಯನ್ನು ಹಿಜ್ಬುಲ್ಲಾದವರು ಬಳಸ್ತಾ ಇದ್ರಲ್ಲ ಬಂಡುಕೋರರು, ಅದು ಸ್ಫೋಟಗೊಳ್ಳುವಂತೆ ಮಾಡಿತ್ತು. ಎಲ್ಲೋ ಇದ್ದಂತ ಮೊಸಾದ್ ಇಸ್ರೇಲಲ್ಲಿ, ಲೆಬನಾನ್ ಇರೋದಲ್ಲಿ ಪಕ್ಕದಲ್ಲೇ ಇದ್ರೂ ಕೂಡ ಹಿಜ್ಬುಲ್ಲಾ ಯೂಸ್ ಮಾಡ್ತಾ ಇದ್ದಂತ ಪೇಜರ್ ಮತ್ತು ವಾಕಿಟಾಕಿಗಳು ಆಟೋಮೆಟಿಕ್ ಆಗಿ ಸ್ಫೋಟಗೊಳ್ಳುವಂತೆ ಇದೇ ಮೊಸಾದ್ ಮಾಡಿರುತ್ತೆ. ನೋಡಿ, ಅವರ ಟೆಕ್ನಾಲಜಿ, ಅವರ ಒಂದು ದೇಶ ಮೇಲೆ ಇರುವಂತಹ ಪ್ರೇಮ. ನಮ್ಮಲ್ಲೇ ಇದ್ದಾರೆ ಇವತ್ತು ಅಜಿತ್ ಧೋವಲ್ ಅಂತವ್ರನ್ನ ನೀವು ಅವರ ಕಥೆಗಳನ್ನ ಕೇಳ್ತಾ ಹೋದ್ರೆ ಪುಟಗಳಗಟ್ಲೆ ನೀವು ಓದ್ಕೊಂಡು ಹೋಗ್ಬೇಕು, ದಿನಗಳಗಟ್ಲೆ ಅವರ ಕಥೆಗಳನ್ನ ಕೇಳಬೇಕು. ಅಷ್ಟು ರೋಮಾಂಚನವಾಗಿರುತ್ತೆ, ಒಂದೊಂದು ರೋಮಗಳು ಕೂಡ ಎದ್ದು ನಿಲ್ಲುತ್ತೆ. ಅದೇ ರೀತಿಯಾಗಿ ಮೊಸಾದ್ ಕೂಡ ಸಾಕಷ್ಟು ಕಾರ್ಯಾಚರಣೆಗಳನ್ನ ಮಾಡಿದೆ. ಲೆಬನಾನ್ ನಲ್ಲಿ ಹಿಜ್ಬುಲ್ ಸದಸ್ಯರ ಸೀಕ್ರೆಟ್ ಏನಾಗಿತ್ತು ಅಂತಂದ್ರೆ ಅದು ಪೇಜರ್ ಆಗಿತ್ತು. ವಾಕಿಟಾಕಿಗಳಲ್ಲಿ ಬಾಂಬ್ಗಳನ್ನ ಅಳವಡಿಸಿ ಅದನ್ನ ಬ್ಲಾಸ್ಟ್ ಮಾಡುವಂತ ಕೆಲಸವನ್ನ ವಾಕಿಟಾಕಿಗಳು ಅವ್ರು ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಅವರದ್ದು ಬಳಿ ಇರುವಂತಹ ವಾಕಿಟಾಕಿಗಳಲ್ಲಿ ಯಾರು ಬಾಂಬ್ಗಳನ್ನ ಅಳವಡಿಸಿದ್ರು? ಮೊಸಾದ್ ಏಜೆಂಟ್ಗಳನ್ನ ಅಳವಡಿಸಿದ್ರು. ಅವರಲ್ಲೇ ಒಬ್ಬರಾಗಿದ್ಕೊಂಡು ಅವರಲ್ಲೇ ವೇಷವನ್ನ ಧರಿಸಿಕೊಂಡು ಮಾರು ವೇಷದಲ್ಲಿ ಅವರು ಬಳಕೆ ಮಾಡ್ತಾ ಇದ್ದಂತಹ ವಾಕಿಟಾಕಿಗಳಲ್ಲಿ ಈ ಬಾಂಬರ್ಗಳನ್ನ ಅಳವಡಿಸಿ ಬ್ಲಾಸ್ಟ್ ಅನ್ನ ಮಾಡಿತ್ತು. ಇನ್ನು ಇರಾನ್ ನಲ್ಲಿದ್ದಂತ ಪರಮಾಣು ವಿಜ್ಞಾನಿಗಳ ಸರಣಿ ಹತ್ಯೆ ಆಗ್ತಾ ಬರುತ್ತೆ. ಡೌಟ್ ಬರುತ್ತೆ, ಯಾರು ಇದನ್ನೆಲ್ಲ ಮಾಡ್ತಾ ಇರೋದು ಅಂತೇಳಿ. ಹೇಗ್ ಮಾಡೋದು ಅಂದ್ರೆ ರಿಮೋಟ್ ಕಂಟ್ರೋಲ್ಡ್ ಯಂತ್ರಗಳನ್ನ ಬಳಸಿ ಹತ್ಯೆ ಮಾಡಿದ್ರು. ಇನ್ನು ಇಥಿಯೋಪಿಯಾದಿಂದ ಇಸ್ರೇಲ್ಗೆ ಯಹೂದಿಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ರಹಸ್ಯವಾಗಿ ನಡೆದಿದ್ದಂತ ಮೊಸಾದ್ನ ಆಪರೇಷನ್ ಬ್ರದರ್ಸ್ ಅದು. ನೋಡಿ, ಇದೆಲ್ಲದರ ಜೊತೆಯಲ್ಲಿ ನಿಮಗೆ ಆಪರೇಷನ್ ಥಂಡರ್ ಬರ್ಡ್ ಬಗ್ಗೆ ಕೂಡ ನೀವು ಕೇಳಿರ್ತೀರಿ. ಆಪರೇಷನ್ ಥಂಡರ್ ಬರ್ಡ್ ಕೀನ್ಯಾ ನೀವು ಕೇಳಿರ್ತೀರಿ, ಉಗಾಂಡಾ ಕೇಳಿರ್ತೀರಿ. ಇಸ್ರೇಲ್ನ ಪ್ರಯಾಣಿಕರನ್ನ ಹೊತ್ತು ಸಾಕ್ತಾ ಇದ್ದಂತ ವಿಮಾನವನ್ನ ಹೈಜಾಕ್ ಮಾಡ್ತಾರೆ. ಹೈಜಾಕ್ ಅನ್ನ ಮಾಡಿ ಇಸ್ರೇಲ್ ಅಲ್ಲಿರುವಂತಹ ಸುಮಾರು 50ಕ್ಕಿಂತ ಹೆಚ್ಚು ಅವರ ಕಡೆಯವರನ್ನ ಬಿಡಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಇಡುತ್ತೆ. ಎಲ್ಲಿ ಇಳಿಸಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆಪರೇಷನ್ ಥಂಡರ್ ಬರ್ಡ್ ಸ್ಟಾರ್ಟ್ ಆಗೋದೇ ಅವಾಗ. ಅದನ್ನ ತಗೊಂಡೋಗಿ ಉಗಾಂಡದಲ್ಲಿ ಇಳಿಸ್ತಾರೆ. ಆಗ ಆ ಒಂದು ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸಿದ್ದು ಈಗ ನೀವೇನು ಇಸ್ರೇಲ್ನ ಅಧ್ಯಕ್ಷ ಅಂತ ಕರಿತೀವಲ್ಲ ಬೆಂಜಮಿನ್ ನೇತಾನ್ಯಾಹು ಅವರ ಸಹೋದರ, ಅಂದ್ರೆ ಅವರ ಅಣ್ಣ ಅವತ್ತಿನ ಆ ಒಂದು ಟೀಮ್ ನ ಲೀಡ್ ಅನ್ನ ಮಾಡಿದ್ರು. ಒಳಗೋಗಿ ಅದು ದೊಡ್ಡ ಕತೆ, ಅದು ತುಂಬಾ ಇಂಟ್ರೆಸ್ಟಿಂಗ್ ಕತೆ. ಅದು ಇನ್ನೊಂದು ದಿವಸ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವಕಾಶ ಸಿಗ್ತದೆ, ಖಂಡಿತವಾಗ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ರೆ ಈಗ ಈ ಮೊಸಾದ್ ಇದೆಯಲ್ಲ, ಇದರ ಕಾರ್ಯಾಚರಣೆ ನಿಜವಾಗ್ಲೂ ಕೂಡ ಮೆಚ್ಚಲೇಬೇಕಾಗುತ್ತೆ. ಇವತ್ತು ಖಮೇನಿ ಇದ್ದಂತ ಜಾಗದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದು ಇದೇ ಮೊಸಾದ್. ಬಹಳ ದಿನಗಳಿಂದ ಫಾಲೋ ಅಪ್ ಮಾಡಿ ಆತನ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಶನಿವಾರವೇ ಆತ ಖತಮ್ ಆಗೋದಕ್ಕೆ ಕಾರಣಕರ್ತರಾಗಿದ್ದು ಮೊಸಾದ್ನ ಏಜ್. ನೋಡಿ, ಇಲ್ಲಿ ಪ್ರಮುಖವಾಗಿ ಮೊಸಾದ್ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ದಿನ ಸಾಕಾಗೋದಿಲ್ಲ. ಜಗತ್ತಿನ ಅತ್ಯಂತ ಸ್ಟ್ರಾಂಗೆಸ್ಟ್ ಬಲವಾದಂತಹ ಸ್ಪೈ ಏಜೆನ್ಸಿ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಮೊಸಾದ್. ಈ ಮಾಸ್ಟರ್ ಮೊಸಾದ್ ಬಗ್ಗೆ ಹೇಳಲೇಬೇಕು. ಮೊಸಾದ್ ಇಸ್ರೇಲ್ನ ಒಂದು ರಹಸ್ಯ ಬೇಹುಗಾರಿಕೆ ಸಂಸ್ಥೆ, ಅಂದ್ರೆ ಇಸ್ರೇಲ್ನ ಇಂಟೆಲಿಜೆನ್ಸಿ
ಏಜೆನ್ಸಿ ಅದು, ಸ್ಪೈ ಏಜೆನ್ಸಿ ಅದು. ಇದು ಎಷ್ಟು ಧೈರ್ಯಶಾಲಿ ಅಂತಂದ್ರೆ ವಿದೇಶದಲ್ಲಿರುವಂತಹ ಶತ್ರುಗಳನ್ನ ಮಟ್ಟ ಹಾಕೋದಕ್ಕೆ ಧೈರ್ಯಶಾಲಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಅನೇಕ ಜನ ಉಗ್ರರನ್ನ ಬಂಡುಕೋರರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು ಇದೇ ಮೊಸಾದ್. ಅಮೆರಿಕಾಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದು ಇದೇ ಮೊಸಾದ್ ಅನ್ನೋದು ಸಾಕಷ್ಟು ಆರ್ಟಿಕಲ್ಗಳಲ್ಲಿ ನೀವು ಓದಬಹುದು. ಆಪರೇಷನ್ ರಾತ್ ಆಫ್ ಗಾಡ್ ನ ಧೀರ ಸೇನಾನಿ 1972ರಲ್ಲಿ ಅಂದ್ರೆ ಮ್ಯೂನಿಚ್ ಒಲಿಂಪಿಕ್ಸ್ ನಲ್ಲಿ ಒಂದು ಮಹಾ ದುರಂತ ಆಗುತ್ತೆ. 11 ಇಸ್ರೇಲ್ ಕ್ರೀಡಾಪಟುಗಳನ್ನ ಉಗ್ರರು ಕೊಂದಿರ್ತಾರೆ. ಅವತ್ತು ಬ್ಲಾಕ್ ಸೆಪ್ಟೆಂಬರ್ ಭಯೋತ್ಪಾದಕರನ್ನ ಹುಡುಕಿ ಹತ್ಯೆ ಮಾಡುತ್ತೆ. 1960ರಲ್ಲಿ ಅಡಾಲ್ಫ್ ಐಕ್ಮನ್ ಸೆರೆ ಹಿಡಿದು ಗಲ್ಲು ಶಿಕ್ಷೆ ಕೊಡುವಂತ ಮಾಡುತ್ತೆ. 60 ಲಕ್ಷ ಯಹೂದಿಗಳನ್ನ ಕೊಂದಿದ್ದಂತ ಅಡಾಲ್ಫ್ ಐಕ್ಮನ್ ಇನ್ನು ಅರ್ಜೆಂಟೀನಾದಿಂದ ಅಪಹರಿಸಿ ಇಸ್ರೇಲ್ಗೆ ತಂದು ಶಿಕ್ಷೆಯನ್ನ ಕೊಡುವಂತ ಕೆಲಸವನ್ನ ಮೊಸಾದ್ ಮಾಡಿರುತ್ತೆ. ಇನ್ನು 2024ರಲ್ಲಿ ಹಿಜ್ಬುಲ್ಲಾ, ನಾನು ನಿನ್ನೆ ಕೂಡ ಇದನ್ನು ಹೇಳಿದೆ, ಪೇಜರ್ ಮತ್ತು ವಾಕಿಟಾಕಿಯನ್ನು ಹಿಜ್ಬುಲ್ಲಾದವರು ಬಳಸ್ತಾ ಇದ್ರಲ್ಲ ಬಂಡುಕೋರರು, ಅದು ಸ್ಫೋಟಗೊಳ್ಳುವಂತೆ ಮಾಡಿತ್ತು. ಎಲ್ಲೋ ಇದ್ದಂತಹ ಮೊಸಾದ್ ಇಸ್ರೇಲಲ್ಲಿ, ಲೆಬನಾನ್ ಇರೋದಲ್ಲಿ ಪಕ್ಕದಲ್ಲೇ ಇದ್ರೂ ಕೂಡ ಹಿಜ್ಬುಲ್ಲಾ ಯೂಸ್ ಮಾಡ್ತಾ ಇದ್ದಂತ ಪೇಜರ್ ಮತ್ತು ವಾಕಿಟಾಕಿಗಳು ಆಟೋಮೆಟಿಕ್ ಆಗಿ ಸ್ಫೋಟಗೊಳ್ಳುವಂತೆ ಇದೇ ಮೊಸಾದ್ ಮಾಡಿರುತ್ತೆ. ನೋಡಿ, ಅವರ ಟೆಕ್ನಾಲಜಿ, ಅವರ ಒಂದು ದೇಶ ಮೇಲೆ ಇರುವಂತಹ ಪ್ರೇಮ ನಮ್ಮಲ್ಲೇ ಇದ್ದಾರೆ. ಇವತ್ತು ಅಜಿತ್ ಧೋವಲ್ ಅಂತವ್ರನ್ನ ನೀವು ಅವರ ಕಥೆಗಳನ್ನ ಕೇಳ್ತಾ ಹೋದ್ರೆ ಪುಟಗಳ ಗಟ್ಟಲೆ ನೀವು ಓದ್ಕೊಂಡು ಹೋಗ್ಬೇಕು, ದಿನಗಳ ಗಟ್ಟಲೆ ಅವರ ಕಥೆಗಳನ್ನ ಕೇಳಬೇಕು. ಅಷ್ಟು ರೋಮಾಂಚನವಾಗಿರುತ್ತೆ, ಒಂದೊಂದು ರೋಮಗಳು ಕೂಡ ಎದ್ದು ನಿಲ್ಲುತ್ತೆ. ಅದೇ ರೀತಿಯಾಗಿ ಮೊಸಾದ್ ಕೂಡ ಸಾಕಷ್ಟು ಕಾರ್ಯಾಚರಣೆಗಳನ್ನ ಮಾಡಿದೆ. ಲೆಬನಾನ್ ನಲ್ಲಿ ಹಿಜ್ಬುಲ್ ಸದಸ್ಯರ ಸೀಕ್ರೆಟ್ ಏನಿರಾಗಿತ್ತು ಅಂತಾರೆ ಅದು ಪೇಜರ್ ಆಗಿತ್ತು. ವಾಕಿಟಾಕಿಗಳಲ್ಲಿ ಬಾಂಬ್ಗಳನ್ನ ಅಳವಡಿಸಿ ಅದನ್ನ ಬ್ಲಾಸ್ಟ್ ಮಾಡುವಂತ ಕೆಲಸವನ್ನ ವಾಕಿಟಾಕಿಗಳು ಅವ್ರು ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಅವರ ಬಳಿ ಇರುವಂತಹ ವಾಕಿಟಾಕಿಗಳಲ್ಲಿ ಯಾರು ಬಾಂಬ್ಗಳನ್ನ ಅಳವಡಿಸಿದ್ರು? ಮೊಸಾದ್ ಏಜೆಂಟ್ಗಳೇ ಅಳವಡಿಸಿದ್ರು. ಅವರಲ್ಲೇ ಒಬ್ಬರಾಗಿದ್ಕೊಂಡು ಅವರಲ್ಲೇ ವೇಷವನ್ನ ಧರಿಸಿಕೊಂಡು ಮಾರು ವೇಷದಲ್ಲಿ ಅವರು ಬಳಕೆ ಮಾಡ್ತಾ ಇದ್ದಂತಹ ವಾಕಿಟಾಕಿಗಳಲ್ಲಿ ಈ ಬಾಂಬರ್ಗಳನ್ನ ಅಳವಡಿಸಿ ಬ್ಲಾಸ್ಟ್ ಅನ್ನ ಮಾಡಿತ್ತು. ಇನ್ನು ಇರಾನ್ ನಲ್ಲಿದ್ದಂತಹ ಪರಮಾಣು ವಿಜ್ಞಾನಿಗಳ ಸರಣಿ ಹತ್ಯೆ ಆಗ್ತಾ ಬರುತ್ತೆ. ಡೌಟ್ ಬರುತ್ತೆ, ಯಾರು ಇದನ್ನೆಲ್ಲ ಮಾಡ್ತಾ ಇರೋದು ಅಂತೇಳಿ. ಹೇಗ್ ಮಾಡೋದು ಅಂದ್ರೆ ರಿಮೋಟ್ ಕಂಟ್ರೋಲ್ಡ್ ಯಂತ್ರಗಳನ್ನ ಬಳಸಿ ಹತ್ಯೆ ಮಾಡಿದ್ರು. ಇನ್ನು ಇಥಿಯೋಪಿಯಾದಿಂದ ಇಸ್ರೇಲ್ಗೆ ಯಹೂದಿಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ರಹಸ್ಯವಾಗಿ ನಡೆದಿದ್ದಂತಹ ಮೊಸಾದ್ನ ಆಪರೇಷನ್ ಬ್ರದರ್ಸ್ ಅದು. ನೋಡಿ, ಇದೆಲ್ಲದರ ಜೊತೆಯಲ್ಲಿ ನಿಮಗೆ ಆಪರೇಷನ್ ಥಂಡರ್ ಬರ್ಡ್ ಬಗ್ಗೆ ಕೂಡ ನೀವು ಕೇಳಿರ್ತೀರಿ. ಆಪರೇಷನ್ ಥಂಡರ್ ಬರ್ಡ್ ಕೀನ್ಯಾ ನೀವು ಕೇಳಿರ್ತೀರಿ, ಉಗಾಂಡಾ ಕೇಳಿರ್ತೀರಿ. ಇಸ್ರೇಲ್ನ ಪ್ರಯಾಣಿಕರನ್ನ ಹೊತ್ತು ಸಾಕ್ತಾ ಇದ್ದಂತಹ ವಿಮಾನವನ್ನ ಹೈಜಾಕ್ ಮಾಡ್ತಾರೆ. ಹೈಜಾಕ್ ಅನ್ನ ಮಾಡಿ ಇಸ್ರೇಲ್ ಅಲ್ಲಿರುವಂತಹ ಸುಮಾರು 50ಕ್ಕಿಂತ ಹೆಚ್ಚು ಅವರ ಕಡೆಯವರನ್ನ ಬಿಡಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನು ಇಡುತ್ತೆ. ಎಲ್ಲಿ ಇಳಿಸಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆಪರೇಷನ್ ಥಂಡರ್ ಬರ್ಡ್ ಸ್ಟಾರ್ಟ್ ಆಗೋದೇ ಅವಾಗ. ಅದನ್ನ ತಗೊಂಡೋಗಿ ಉಗಾಂಡದಲ್ಲಿ ಇಳಿಸ್ತಾರೆ. ಆಗ ಆ ಒಂದು ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸಿದ್ದು ಈಗ ನೀವೇನು ಇಸ್ರೇಲ್ನ ಅಧ್ಯಕ್ಷ ಅಂತ ಕರಿತೀವಲ್ಲ ಬೆಂಜಮಿನ್ ನೇತಾನ್ಯಾಹು ಅವರ ಸಹೋದರ ಅಂದ್ರೆ ಅವರ ಅಣ್ಣ ಅವತ್ತಿನ ಆ ಒಂದು ಟೀಮ್ ನ ಲೀಡ್ ಅನ್ನ ಮಾಡಿದ್ರು. ಒಳಗೋಗಿ ಅದು ದೊಡ್ಡ ಕತೆ, ಅದು ತುಂಬಾ ಇಂಟ್ರೆಸ್ಟಿಂಗ್ ಕತೆ. ಅದು ಇನ್ನೊಂದು ದಿವಸ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವಕಾಶ ಸಿಗ್ತದೆ, ಖಂಡಿತವಾಗ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ರೆ ಈಗ ಈ ಮೊಸಾದ್ ಇದೆಯಲ್ಲ, ಇದರ ಕಾರ್ಯಾಚರಣೆ ನಿಜವಾಗ್ಲೂ ಕೂಡ ಮೆಚ್ಚಲೇಬೇಕಾಗುತ್ತೆ. ಇವತ್ತು ಖಮೇನಿ ಇದ್ದಂತ ಜಾಗದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದು ಇದೇ ಮೊಸಾದ್. ಬಹಳ ದಿನಗಳಿಂದ ಫಾಲೋ ಅಪ್ ಮಾಡಿ ಆತನ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಶನಿವಾರವೇ ಆತ ಖತಮ್ ಆಗೋದಕ್ಕೆ ಕಾರಣಕರ್ತರಾಗಿದ್ದು ಮೊಸಾದ್ನ ಏಜ್.